ಬೆಂಗಳೂರು ಹತ್ತಿರ ಆನೇಕಲ್ನ ತಮಿಳುನಾಡು ಹೊಸೂರಲ್ಲಿ ನಿನ್ನೆ ದಿನ ಕೋರ್ಟ್ ಮುಂಭಾಗದಲ್ಲಿ ಕಣ್ಣನ್ ಎಂಬ ವಕೀಲರ ಮೇಲೆ ಹಾಡಹಗಲೇ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅದನ್ನು ಖಂಡಿಸಿ ಇಂದು ವಿಜಯಪುರ ಬಾರ್ ಅಸೋಸಿಯೇಷನ್ ವತಿಯಿಂದ ಒಂದು ದಿನದ ಕೋರ್ಟ್ ಕಲಾಪವನ್ನು ಬಂದ್ ಮಾಡಿ ವಿಜಯಪುರ ಜಿಲ್ಲಾ ಅಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ವಕೀಲರಿಗೆ ರಕ್ಷಣೆ ಕೋರಿ ಸರ್ಕಾರಕ್ಕೆ ಮನವಿ ಮಾಡಿದರು. ಪರ್ಸನಲ್ ದ್ವೇಷ ಇಟ್ಟುಕೊಂಡು ಪಬ್ಲಿಕ್ ಅಲ್ಲಿ ಹಾಡು ಹಗಲೇ ದನ ಕೊಚ್ಚಾಕ್ತಾನಲ್ರಿ, ನಾಚಿಕೆ ಆಗಬೇಕು ಈ ವ್ಯವಸ್ಥೆಗೆ. ರೀ ಸಿದ್ದರಾಮಯ್ಯನವ್ರೆ, ಕುಂತ್ಕೊಂಡು ನಿದ್ರೆ ಮಾಡ್ತಾ ಇದ್ರಿ ನೀವು, ಎಸಿ ರೂಮಲ್ಲಿ ಕುಂತ್ಕೊಂಡು ನಿದ್ರೆ ಮಾಡ್ತಾ ಇದ್ರಿ ಏನ್ರಿ? ತಿಂಗಳಿಗೊಬ್ಬನ ವಕೀಲನ ಮಚ್ಚಿಂದ ಕೊಚ್ಚಾಕ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಿ ನೀವು? ಆಡಳಿತ ನಡೆಸೋದನ್ನ ಅಚ್ಚುಕಟ್ಟಾಗಿ ಫಸ್ಟ್ ನಡೆಸೋದನ್ನ ಕಲ್ಸ್ರಿ ನೀವು ಒಬ್ಬರು ನ್ಯಾಯವಾದಿಯಾಗಿ ಆ ನ್ಯಾಯಾಲಯದಲ್ಲಿ ನೀವು ಕೆಲಸ ಮಾಡಿದವರು, ಆ ಕಷ್ಟಕ್ಕ ಬಲ್ಲವರು ನೀವು. ಈ ರೀತಿ ನಡೆದಂತ ಘಟನೆಗಳಿಗೆ ನೀವು ಕಣ್ಣಾರೆ ನೋಡ್ಕೊಂಡು ನೀವು ಸುಮ್ಮನೆ ಇರೋದು ಸರಿಯಲ್ಲ. ಕಾನೂನಿನ ಕ್ರಮ ಕೈಗೊಳ್ತೀವಿ, ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ. ಕಣ್ಣೋರಿಸೋ ತಂತ್ರ ನಮಗೆ ಬೇಕಾಗಿಲ್ಲ, ನಮಗೆ ಸಮಾಧಾನ ಆಗೋದಿಲ್ಲ. ನೀವು ಮಾಡಿದಿರಲ್ಲ ಹಲ್ಕಿತ್ರ ಹಾವಿನ ತರ ಅಡ್ವೊಕೇಟ್ಸ್ ಪ್ರೊಟೆಕ್ಷನ್ ಆಕ್ಟ್, ಅದನ್ನ ಫಸ್ಟ್ ಹಿಂತಕೊಡ್ರಿ. ನೀವು ಹಲ್ಲಿರೋ ಹಾವಿನ ತರ ಒಂದು ಆಕ್ಟ್ ಅನ್ನ ಪಾಸ್ ಮಾಡ್ರಿ, ಒಂದು ಸ್ಟೇಬಲ್ ಒಂದು ಸ್ಟ್ರಾಂಗ್ ಆಕ್ಟ್ ಅನ್ನ ಮಾಡ್ರಿ. ವಕೀಲರಿಗೆ ಒಂದು ಸೆಲ್ಫ್ ಡಿಫೆನ್ಸ್ ಆಗುವಂಥದ್ದು ಏನಾದರೂ ಒಂದು ಪ್ರೊಟೆಕ್ಷನ್, ಒಂದು ಕಮಿಟಿ ನೇಮಿಸ್ರಿ. ಏನು ಜೂರಿಸ್ಟ್ಗಳು, ನ್ಯಾಯ ಪಂಡಿತರನ್ನ ಒಂದು ನೇಮಿಸಿ ಒಂದು ಕಮಿಟಿ ಮಾಡ್ರಿ. ಆ ಕಮಿಟಿಯಲ್ಲಿ ಅವರು ಏನು ಒಪಿನಿಯನ್ ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ, ಅದರ ಪ್ರಕಾರ ಎಲ್ಲ ಜಿಲ್ಲೆಯವರನ್ನ ಕರೆಸಿರಿ, ಹಿರಿಯರನ್ನ ಎಲ್ಲ ಜಿಲ್ಲಾ ಅಧ್ಯಕ್ಷರನ್ನ ಕರೆಸಿರಿ, ಬಾರ್ ಕಮಿಟಿ ಅವ್ರನ್ನ ಕರೆಸಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡ್ರಿ. ಏನು ಮುರಣೆ ಮಾಡಿ ವಿಧಾನಸೌಧದಲ್ಲಿ ಮೀಟಿಂಗ್ ಕಂಡಕ್ಟ್ ಮಾಡ್ರಿ, ಏನ್ ತಪ್ಪಿಲ್ಲ. ಹಾಡೋಗಲೇ ಕೊನೆ ಏನು ಪ್ರಾಣಿಗಳನ್ನ ನಾಯಿಕೋ ಕೊಚ್ಚಾಕಿದ ಅವನ ಮೇಲೆ ಸೂಕ್ತ ಕ್ರಮ ಇಮಿಡಿಯೇಟ್ಲಿ ತಗೋಬೇಕು. ಆಮೇಲೆ ಅವ ಮಾಡಿದಂತ ಕೃತ್ಯ ಆ ಅಕ್ಯೂಸ್ಡ್ಗೆ ಮರಣದಂಡನೆ ಮಾಡಬೇಕು ಅಂತ ನಾವು ವಕೀಲರ ಪರವಾಗಿ, ಜಿಲ್ಲಾ ವಕೀಲರು, ವಿಜಯಪುರ ಜಿಲ್ಲಾ ವಕೀಲರ ಸಂಘದ ಪರವಾಗಿ ಮತ್ತು ರಾಜ್ಯ ವಕೀಲರ ಸಂಘದ ಪರವಾಗಿ ನಾನು ಕೇಳ್ಕೊಳ್ತೀನಿ, ಇದನ್ನ ಮಾಡಬೇಕು. ಆ ಕಾನೂನನ್ನ ಏನು ವಕೀಲ ರಕ್ಷಣೆ ಕಾನೂನನ್ನ ಶೀಘ್ರವಾಗಿ ಜಾರಿ ಮಾಡಬೇಕು. ಸ್ವಲ್ಪ ಸೈಡ್ ನಿಂತ್ರಿ ಸ್ವಲ್ಪ ಬರ್ರಿ ಕೈ ಹಿಡಿದು ಶ್ರೀ ಕಣ್ಣನ್ ವಕೀಲರ ಸದಸ್ಯರ ನ್ಯಾಯಾಲಯ ಸಂಘ ಆನೇಕಲ್ ತಮಿಳುನಾಡು ಹೊಸೂರು ಕೋರ್ಟ್ ಮುಂಭಾಗದ ರಸ್ತೆಯಲ್ಲಿ ಮಾರಣಾಂತಿಕ ಹಲ್ಲೆ ಮಾಡಿರುವುದು ಖಂಡಿಸಿ ಸರ್ಕಾರಕ್ಕೆ ಮನವಿ. ಶ್ರೀ ಕಣ್ಣನ್ ವಕೀಲರು ಇವರು ಮೇಲೆ ನಡೆದ ಮತ್ತು ಅವರ ಅನುಮಾನಾಸ್ಪದ ಸಾವಿಗೆ ಕಾರಣವಾದವರನ್ನು ಇಂಥ ಈ ಇಡೀ ದೇಶದಲ್ಲೇ ಅಕ್ಷಮ್ಯ ಅಪರಾಧ, ಇದು ಕ್ಷಮಿಸಲಾಗದಂಥ ಒಂದು ಅಪರಾಧ. ನಮ್ಮ ಬೆಂಗಳೂರಿನ ಹೊಸೂರು ಅಂದರೆ ತಮಿಳುನಾಡಿನ ಬಾರ್ಡರು ಮತ್ತು ಕರ್ನಾಟಕದ ಬಾರ್ಡರ್ಗೆ ಹೊಸೂರು ಅಂತ ಬರುತ್ತೆ. ಆ ಹೊಸೂರಿನ ನ್ಯಾಯಾಲಯದ ವಕೀಲರ ಸಂಘದ ಪರವಾಗಿ ಸಾಮೂಹಿಕವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಮುಖ್ಯಮಂತ್ರಿಗಳ ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಮ ಹೊಟ್ಟೆ ಉರಿಸಬೇಡ್ರಿ, ಒಳ್ಳೆ ಕಾನೂನನ್ನು ಮಾಡ್ರಿ. ಮುಂದೆ ಯಾವ ವಕೀಲರ ಮೇಲೆ ಇಂಥ ಹತ್ಯೆ ಆಗದಂಗೆ, ಅವಮಾನ ಆಗದಂಗೆ ಒಂದು ಸುಸಜ್ಜಿತವಾದ ಕಾನೂನನ್ನು, ಒಂದು ಅಚ್ಚುಕಟ್ಟಾದ ಕಾನೂನನ್ನು ಜಾರಿಯಾಗಿ ತಗೊಂಬರ್ರಿ.